ಇದನ್ನೆಲ್ಲ ನೋಡಿದ ಮೇಲೆ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ ಜಗದೀಶ್ ಶೆಟ್ಟರ್ಗೆ ಏನು ಮಾಡ್ತಾರೆ ಅಂತ. ಜಗದೀಶ್ ಶೆಟ್ಟರು 9 ತಿಂಗಳು ಕಾಂಗ್ರೆಸ್ನಲ್ಲಿದ್ದು ವಾಪಸ್ ಬಿ ಜೆ ಪಿಗೆ ಬಂದರು. ಅವರ ಮೊದಲನೆಯ ಬೇಡಿಕೆ ಹುಬ್ಳಿ ಧಾರವಾಡ ಕೊಡಿ ನನಗೆ ಅಂತ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೇಡ ನನಗೆ ಕೊಡಿ ಅಂತ. ಸೆಕೆಂಡ್ ಆಪ್ಷನ್ ಅವ್ರಿಗೆ ಹಾವೇರಿ ಇದ್ದದ್ದು. ಈಗ ಹುಬ್ಳಿ ಧಾರವಾಡನೂ ಘೋಷಣೆ ಆಗಿದೆ, ಹಾವೇರಿನೂ ಘೋಷಣೆ ಆಗಿದೆ. ಧಾರವಾಡಕ್ಕೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರು, ಹಾವೇರಿಗೆ ಬಸವರಾಜ ಬೊಮ್ಮಾಯಿ ಅವರು. ಉಳಿದಿರೋದು ಯಾವುದು? ಬೆಳಗಾವಿ. ಬೆಳಗಾವಿ ಶೆಟ್ಟರ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಂಗಿಲ್ಲ. ಬೆಳಗಾವಿಯಲ್ಲಿ ಮರಾಠ ಮತಗಳು ಅಷ್ಟು ಸುಲಭವಾಗಿ ಒಬ್ಬ ನಾನ್ ಮರಾಠಾಗೆ, ಅಂದರೆ ನಾನು ಜಾತಿ ಹೇಳ್ತಿಲ್ಲ, ಭಾಷೆಯಿಂದ ಹೇಳ್ತಾ ಇರೋದು, ಅದು ಟ್ರಾನ್ಸ್ಫರ್ ಆಗೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರಬೇಕು. ಬಟ್ ಹೈಕಮಾಂಡ್ನಿಂದ ಮಾತಾಡಿ ನೀವು ಬೆಳಗಾವಿಗೆ ನಿಂತ್ಕೊತೀವಿ ಅಂದ್ರೆ ನಾವು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ತೀವಿ ಅಂತಾರಂತೆ. ಈಗ ಬೆಳಗಾವಿದು ಘೋಷಣೆ ಆಗಬೇಕು, ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯೆಯಲ್ಲಿ ಬೆಳಗಾವಿಯಲ್ಲಿ ಶೆಟ್ಟರ್ ಬರ್ತಾರೆ ಅಂತಂದು ಗೋ ಬ್ಯಾಕ್ ಶೆಟ್ಟರ್ ಅಂತೇನೋ ಅಲ್ಲೊಂದು ಕ್ಯಾಂಪೇನ್ ನಡೀತಾ ಇದೆ. ಶೆಟ್ಟರ್ ಏನು ಮಾಡ್ತಾರೆ ಈಗ ಅಂತ. ಅವ್ರನ್ನ ವಾಪಸ್ ಬಿ ಜೆ ಪಿ ಕರ್ಕೊಂಡು ಬಂದವರು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ. ಏನಾದ್ರು ಪ್ರಾಮಿಸ್ ಮಾಡಿ ಕರ್ಕೊಂಡು ಬಂದಿದ್ರಾ? ಬಿ ಜೆ ಪಿಲಿ ಹಂಗೆ ಆಗೋದಿಲ್ಲ. ನಿಮಗೆ ಕೊಡ್ತೀವಿ, ಧಾರವಾಡನೇ ಕೊಡ್ತೀವಿ ಅಥವಾ ಹಾವೇರಿನೇ ಕೊಡ್ತೀವಿ, ಹಾಗೆಲ್ಲ ಆಗೋದಿಲ್ಲ. ಕನ್ಸಿಡ್ರೇಷನ್ ಹೇಳ್ತಾರೆ, ಹಿಂಗಾದ್ರೂ ಒಳ್ಳೆಯದು ಅಂತ, ಪ್ರಯತ್ನ ಮಾಡೋಣ ಬನ್ನಿ ಅಂಥೇಳಿ ಕರ್ಕೊಂಬಂದಿರ್ತಾರೆ. ಈಗ ಫೈನಲಿ ಬೆಳಗಾವಿಗೆ ಶೆಟ್ಟರ್ ಕ್ಯಾಂಡಿಡೇಟ್ ಆಗ್ತಾರಾ? ಆಗುವ ಸಾಧ್ಯತೆಗಳು ಜಾಸ್ತಿ. ಶೆಟ್ಟರ್ ಈಗ ಯಡಿಯೂರಪ್ಪನವ್ರ ಮನೆಗೆ ಬಂದು ಮಾತಾಡಿದ್ದಾರೆ. ಅವ್ರು ಹೇಳಿದ್ರು ಇವತ್ತು ನಾನು ಬೆಂಬಲಿಗರನ್ನು ಕೇಳಿ ನಿರ್ಧಾರ ತಗೋತೀನಿ ಅಂತ. ಇನ್ನೇನು ನಿರ್ಧಾರನೂ ಗೊತ್ತಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.